ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಒಂದು ಕಡೆ ದೇಶದಲ್ಲೇ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧವಾಗಿ ಆಕ್ರೋಶ ಭುಗಿಲೆದಿತ್ತು. ಈಗ ಹಾವೇರಿ ಮೂಲದ ವಿದ್ಯಾರ್ಥಿನಿ ಪರೀಕ್ಷೆಯಲ್ಲಿ ಟ್ಯಾಂಪರಿಂಗ್ ಆರೋಪವನ್ನ ಮಾಡಿದ್ದಾರೆ. ಇಲ್ಲೀಗಲಿ ತಿದ್ದುಪಡಿಯನ್ನ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನ ಈ ವಿದ್ಯಾರ್ಥಿನಿ ಮಾಡ್ತಾ ಇರುವಂತದ್ದು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ವಿದ್ಯಾರ್ಥಿನಿ ಬಿಂದುಶ್ರೀ ಮಾಡ್ತಾ ಇರುವ ಆರೋಪ. NTA ವಿರುದ್ಧವಾಗಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ವಿದ್ಯಾರ್ಥಿನಿ. ಅಧಿಕೃತ OMR ಶೀಟ್ ಏನಿದೆ ಅದು ನನ್ನದಲ್ಲ ಅಂತ ಹೇಳಿ ವಿದ್ಯಾರ್ಥಿನಿ ಈಗ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. OMR ನಲ್ಲಿ ಬೆರಳಚ್ಚು 2 ಬಾರಿ ಓವರ್ಲ್ಯಾಪ್ ಆಗಿದೆ. ಈ ಕುರಿತಾಗಿ ಈಗ ಈ ವಿದ್ಯಾರ್ಥಿನಿ ಮಾಡ್ತಾ ಇರುವಂತಹ ಆರೋಪ ಇದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಮಾರಾಟ, ಹಾಗೆ ವಿದ್ಯಾರ್ಥಿಗಳ ಸಾಲು ಸಾಲು ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಯಾವ ರೀತಿಯಾದಂತಹ ಕಿಚ್ಚು ಸೃಷ್ಟಿಯಾಗಿತ್ತು ಅನ್ನೋದು ಗೊತ್ತೇ ಇದೆ. ಈ ನಡುವೆ ಇಂಥದ್ದೊಂದು ಆರೋಪ ಕೇಳಿಬಂದಿದೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪ್ರವೇಶದ ಸಮಯ ಬಂದು 1:56 ಇದೆ. ನಿರ್ಗಮನ ಎಕ್ಸಿಟ್ ಬಂದು 1:57 ಅಂತ ಹೇಳಿ OMR ನಲ್ಲಿ ದಾಖಲಾಗಿದೆ. ಕೇವಲ ಒಂದೇ ಒಂದು ನಿಮಿಷದಲ್ಲಿ ಪರೀಕ್ಷೆ ಹೇಗೆ ಬರೆಯೋದಕ್ಕೆ ಸಾಧ್ಯ ಅಂತ ಹೇಳಿ ವಿದ್ಯಾರ್ಥಿನಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. 1 ನಿಮಿಷದಲ್ಲಿ 41 ಪ್ರಶ್ನೆಗಳಿಗೆ ಉತ್ತರಿಸಿದಂತೆ OMR ನಲ್ಲಿ ದಾಖಲಾಗಿದೆ. OMR ನಲ್ಲಿನ ಅಂಕ ಫಲಿತಾಂಶದಲ್ಲಿ ಅಂಕಗಳಲ್ಲೂ ವ್ಯತ್ಯಾಸ ಇದೆ. OMR ಶೀಟ್ ನಲ್ಲಿ ಇದ್ದಂತಹ ಮಾರ್ಕ್ಸ್ ಏನಿದೆ ಜೊತೆಗೆ ರಿಸಲ್ಟ್ ನಲ್ಲಿ ಸಿಕ್ಕಿರ್ತಕ್ಕಂತಹ ಮಾರ್ಕ್ಸ್ ಏನಿದೆ ಅವೆರಡೂ ಕೂಡ ವ್ಯತ್ಯಾಸ ಇದೆ ಅಂತ ಹೇಳಿ ವಿದ್ಯಾರ್ಥಿನಿ ಮಾಡ್ತಾ ಇರುವ ಆರೋಪ ಇದು. ಫಸ್ಟು OMR ಅಂದರೆ ಕ್ವಶನ್ ಪೇಪರ್ ಬರ್ತಾ ಮನೆಗೆ ಬಂದಾದ್ಮೇಲೆ ನಾನು ಫೈನಲ್ ಆನ್ಸರ್ ಕೀ ನೋಡಾದ್ಮೇಲೆ ನನಗೆ 668 ಮಾರ್ಕ್ಸ್ ಬಿದ್ದಿತ್ತು. ಆದರೆ 16th ಜುಲೈಗಿಂತ ಮುಂಚೆ 15 ಜುಲೈಯಲ್ಲಿ OMR ಶೀಟ್ ತಗೊಂಡಾದ್ಮೇಲೆ ನನಗೆ OMR ಶೀಟಲ್ಲಿ 41 ಕ್ವಶನ್ ಅಟೆಂಪ್ಟ್ ಮಾಡಿದಿರಿ ನೀವು ಅಂತ ಹೇಳಿ ಒಂದು OMR ಕೊಟ್ಟರು ನನಗೆ. ಆದರೆ ಅದು OMR ನಂದಲ್ಲ. ನೆಕ್ಸ್ಟ್ ಡೇ ರಿಸಲ್ಟ್ ಬಂದಾಗ ನೋಡಿದರೆ -11 ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ 41 ಕ್ವಶನ್ಸ್ಗೆ ನಾನು -11 ತೊಗೊಂಡಿದ್ದೀನಿ ಅಂತ ಹೇಳಿ. ಮೊದಲನೇದು OMR ನಂದಲ್ಲ. ಅದರೊಳಗಿರುವಂತಹ ಫಿಂಗರ್ ಪ್ರಿಂಟ್ ಮತ್ತು ಟೈಮಿಂಗ್ಸ್ ಅದನ್ನೆಲ್ಲ ಮಿಸ್ ಮ್ಯಾಚ್ ಮಾಡಿದ್ದಾರೆ. ಫಿಂಗರ್ ಪ್ರಿಂಟ್ ಓವರ್ಲ್ಯಾಪ್ ಮಾಡಿದ್ದಾರೆ. ಆಮೇಲೆ ಟೈಮಿಂಗ್ಸ್ 1:56 PM ಬಂದಿದ್ದೀರಿ, 1:57 PM ನೀವು ಎಕ್ಸಾಮ್ ಸೆಂಟ್ರಿಂದ ಎಕ್ಸಿಟ್ ಆಗಿದ್ದೀರಿ ಆ ರೀತಿ ಹಾಕಿದ್ದಾರೆ. ಮಿಕ್ಕಿದ್ದು ರೋಲ್ ನಂಬರ್, ಅಪ್ಲಿಕೇಶನ್ ನಂಬರ್ ಅದನ್ನೆಲ್ಲ ಸೇಮ್ ಇಟ್ಟಿದ್ದಾರೆ. ಆದರೆ ಆನ್ಸರ್ ಕೀ ಅಂದರೆ ಬಬಲಿಂಗ್ ಮಾಡುವಾಗ ಏನಿದೆಯೋ ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಬಬಲ್ ಮಾಡಿರೋಂಥದ್ದು ನಂದಲ್ಲ. ಆಮೇಲೆ ಬಬಲಿಂಗ್ ನಾನು ಪ್ರತಿ ಸಾರಿ ಮಾಡುವಾಗ ನೀಟಾಗಿ ರೌಂಡಾಗಿ ಮಾಡ್ತಿದ್ದೆ. ಇದು ಹೇಗೇಗೋ ವೇರಿಯೇಷನ್ ಮಾಡಿದ್ದಾರೆ. ಅದನ್ನು ನೋಡಿ ನಂಗೆ ಅರ್ಥ ಆಯಿತು ಇದು ನನ್ನ ಪೇಪರ್ ಅಲ್ಲ ಅಂತ ಹೇಳಿ. ನಾವು ಮೊದಲನೇದ್ದು ಫಸ್ಟ್ ಇಮೇಲ್ ಐಡಿಗೆ ಅವ್ರದ್ದೊಂದು ಇಮೇಲ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನಂದು OMR ಈ ರೀತಿ ಆಗಿದೆ, ನನಗೆ ಒಂಚೂರು ಹೆಲ್ಪ್ ಮಾಡಿ, ಏನಾದರೂ ಮಿಸ್ ಆಗಿದೆಯಾ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ನೋಡಿ ಹಾಕಿ ಅಂತ ಹೇಳಿ. ಅದರಿಂದ 3 ದಿನ ಆದರೂ ನನಗೆ ಅಂತ ರಿಪ್ಲೈ ಏನೂ ಬಂದಿಲ್ಲ. ಇಲ್ಲ 1 ನಿಮಿಷದಲ್ಲಿ 41 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೀನಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಆದರೆ ನನ್ನ ಮಗಳು ಸೆಕೆಂಡ್ PUC ಮುಗಿಸಾದ್ಮೇಲೆ 3 ಸಲ ಇವಾಗ ನೀಟ್ ಎಕ್ಸಾಮ್ನ ಅಟೆಂಪ್ಟ್ ಮಾಡಿದ್ಲು. ಫಸ್ಟ್ ಸಲ ಅವಳಿಗೆ ಸರಿಯಾದ ಮಾರ್ಕ್ಸ್ ಬರಲಿಲ್ಲ, ಪಾಸಿಂಗ್ ಮಾರ್ಕ್ಸ್ ಬರಲಿಲ್ಲ. 2ನೇ ಸಲ ಅವಳಿಗೆ 680 ಮಾರ್ಕ್ಸ್ ಬಿತ್ತು. 720ಕ್ಕೆ 680 ಮಾರ್ಕ್ಸ್ ಬಿತ್ತು. ಅವಾಗ ನೀಟ್ ಲೀಕ್ ಆಯಿತು. ಮತ್ತು ಥರ್ಡ್ ಐಟಮ್ ಮೊನ್ನೆ ಮತ್ತೆ ಲೀಕ್ ಆದಮೇಲೆ ಮತ್ತೊಂದು ಸಲ ಎಕ್ಸಾಮ್ ಮಾಡಿದರು. ಅವಾಗ ಅವಳಿಗೆ 668 ಮಾರ್ಕ್ಸ್ ಬಿತ್ತು. ಇವಳಿಗೆ 668 ಮಾರ್ಕ್ಸ್ ಬಿತ್ತು ಅಂತೇಳಿ ಇವಳು CET ಸಹಿತ ಅಟೆಂಡ್ ಆಗಲಿಲ್ಲ. ನಂಗೆ ನೀಟ್ ಕನ್ಫರ್ಮೇಷನು ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಇವಳು ಯಾವುದೇ ಥರ ಬೇರೆ ಯಾವುದು ಕೂಡ ತಲೆ ಕೆಡಿಸ್ಕೊಳ್ದೇನೆ ಇವಳು ಆರಾಮಾಗೇ ಇದ್ಲು. ಇದಾದ್ಮೇಲೆ ಮುಂದೆ OMR ಶೀಟ್ ಬಂತು. ಅದಾದ್ಮೇಲೆ ರಿಸಲ್ಟ್ ಬಂತು. ಇವಳು ರಿಸಲ್ಟ್ ನೋಡಿದರೆ OMR ಶೀಟ್ನಲ್ಲಿ 40 ಕ್ವಶನ್ಗೆ ಅಟೆಂಡ್ ಮಾಡಿದ್ದಾರೆ. ಆ 40